ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೀವಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ನಾ ಏನು ಹೇಳಕ್ಕೆ ಹೊಂಟನದು ನಿಮ್ಗೆ ಗೊತ್ತೈತಿ. ತಮ್ನೇಲ್ ನೋಡಿರ್ತೀರಿ. ತಮ್ನೇಲ್ನಾಗ ನೀವೇನಾರ ಹೊಸ ಯೂಟ್ಯೂಬರ್ ಆಗಿ ಮೂವಿ ಬಗ್ಗೆ ರಿವ್ಯೂ ಕೊಡೋದು, ಅಪ್ಡೇಟ್ ಕೊಡೋದು ಮಾಡತ್ತಿದ್ರಪ್ಪ ಅಂದ್ರೆ ಮೂವಿ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡೋದು ಮಾಡತ್ತಿದ್ರಪ್ಪ ಅಂದ್ರೆ ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ನಿಮ್ಗೆ ಕೆಲವೊಂದಿಷ್ಟು ಸಂಭಾಷಣೆ ಬರ್ಕೊಳಕ್ಕೆ ಆಗೋದಿಲ್ಲ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ನೀವು ಯಾವ ಥರ ಸಂಭಾಷಣೆ ಯಾವ ಥರ ನೀವು ಕಲೆಕ್ಟ್ ಮಾಡೋದು, ಸಂಭಾಷಣೆ ತಕ್ಕಂಗೆ ನೀವು ಯಾವ ಥರ ಅದನ್ನು ಸ್ಪೀಚ್ ಮಾಡೋದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ಈಸಿ ಆಗುವಂಗೆ ನೀವು ನಿಮ್ಮ ಒಂದು ವಾಯ್ಸನ್ನು ಕೊಡ್ಬೋದು, ಅಥವಾ ನೀವು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ನೀವು ನಿಮ್ಮ ಒಂದು ವಾಯ್ಸನ್ನು ನೀವು ಕೊಡ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ಇದನ್ನು ಹೇಳಕೊಂಡ್ನು. ನೀವೇನಾರ ಮೂವಿ ಬಗ್ಗೆ ಅಪ್ಡೇಟ್ ಕೊಡೋದು, ರಿವ್ಯೂ ಕೊಡೋದು, ಎಕ್ಸ್ಪ್ಲನೇಷನ್ ಮಾಡೋದು ಮಾಡದಿದ್ರಪ್ಪ ಅಂದ್ರೆ ಈ ಒಂದು ವಿಡಿಯೋ ಭಾಳ ಬೆನಿಫಿಟ್ ಆಗೈತಿ. ಮತ್ತು ನೀವು ಒಂದು ಫ್ರೆಂಡ್ ಸರ್ಕಲ್ನಾಗ ಯಾರಾದ್ರು ಮಾಡೋದಿದ್ರಪ್ಪ ಅಂದ್ರೆ ಅವ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿರಿ, ಅವ್ರಿಗೂ ಸ್ವಲ್ಪ ಯೂಸ್ಫುಲ್ ಆಗೈತಿ. ಸೊ ಫ್ರೆಂಡ್ಸ್, ಹಂಗಿದ್ರೆ ತಡ ಮಾಡೋದು ಬೇಡ, ವಿಷಯಕ್ಕೆ ಬರ್ನು. ಸೊ ಫ್ರೆಂಡ್ಸ್, ಯಾವ ಥರ ಈ ಒಂದು ಟ್ರಿಕ್ನ ಯೂಸ್ ಮಾಡೋದು ಅಂತೇಳಿ. ಸೊ ಫ್ರೆಂಡ್ಸ್, ಮೊದಲಿಗೆ ಬಂದುಬಿಟ್ಟು ನಾನು ಗೂಗಲ್ನ ಓಪನ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನಾನು ಗೂಗಲ್ನ ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು. ಸೊ ಫ್ರೆಂಡ್ಸ್, ಮೊದಲಿಗೆ ಬಂದುಬಿಟ್ಟು ಇಲ್ಲಿ 3 ವೆಬ್ಸೈಟ್ ನಿಮ್ಗೆ ಹೇಳ್ತೀನಿ ಯಾವ ವೆಬ್ಸೈಟ್ ಬೇಕಂತೇಳಿ. ಸೊ ಫ್ರೆಂಡ್ಸ್, ಮೊದಲಿಗೆ ಬಂದುಬಿಟ್ಟು ನಿಮ್ಗೆ ಯಾವುದೋ ಒಂದು ಮೂವಿ ನೀವು ಎಕ್ಸ್ಪ್ಲನೇಷನ್ ಕೊಡ್ಬೇಕಂತೇಳಿ ಅಂದ್ಕೊಂಡಿದ್ರೆ, ಅಥವಾ ಯಾವುದೋ ಒಂದು ಈಗ ವೆಬ್ ಸೀರೀಸ್ ಬಗ್ಗೆ ನೀವು ಎಕ್ಸ್ಪ್ಲನೇಷನ್ ಕೊಡ್ಬೇಕಂತೇಳಿ ಅಂದ್ಕೊಂಡಿದ್ರೆ, ಮೊದಲು ನೀವು ಗೂಗಲ್ದಾಗ ಹೋಗ್ಬಿಟ್ಟು ಆ ಒಂದು ಮೂವಿನ ಸರ್ಚ್ ಮಾಡಿರಿ. ಸೊ ಫ್ರೆಂಡ್ಸ್, ನಾನು ಸಿಂಪಲ್ಲಾಗಿ ಒಂದು ಮೂವಿನ ಸರ್ಚ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈ ಒಂದು ಮೂವಿ ಹೆಸರು ಬಂದುಬಿಟ್ಟು ಸ್ಪೈಡರ್ ಮ್ಯಾನ್ ಅಂತೇಳಿ. ಸೊ ಫ್ರೆಂಡ್ಸ್, ಈ ಒಂದು ಮೂವಿನ ಸರ್ಚ್ ಮಾಡಿದ ಮೇಲೆ ಗೂಗಲ್ದಾಗ ಇಲ್ಲಿ ವಿಕಿಪೀಡಿಯಾ ಅಂತೇಳಿ ಒಂದು ವೆಬ್ಸೈಟ್ ಬರುತ್ತೆ. ಈ ಒಂದು ವೆಬ್ಸೈಟ್ ನಿಮ್ಗೆ ಸಜೆಷನ್ ಮಾಡ್ತೀನಿ. ನೀವು ಬೇಕಾದ್ರೆ ಬೇರೆ ಒಂದು ವೆಬ್ಸೈಟ್ನ ನನಗೆ ನೀವು ಕೇಳ್ಬೋದು, ಐತಂತೇಳಿ ಇರ್ತಾವೆ. ಆದ್ರೆ ನಾನು ನಿಮಗೆ ಹೇಳಕ್ಕೆ ಹೊಂಟಿದ್ದು, ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ಬೇಕಂತೇಳಿ, ಒಂದು ಎಕ್ಸಾಂಪಲ್ ಕೊಡ್ಬೇಕಂತೇಳಿ ನಾ ಈ ಒಂದು ವೆಬ್ಸೈಟ್ನ ಓಪನ್ ಮಾಡ್ತೀನಿ. ಈ ಒಂದು ವೆಬ್ಸೈಟ್ನ ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು, ಈ ಒಂದು ಮೂವಿ ಬಗ್ಗೆ ಅಂದ್ರೆ ಈ ಒಂದು ಮೂವಿ ಬಗ್ಗೆ ಎಕ್ಸ್ಪ್ಲನೇಷನ್ ನಾವು ಕೊಟ್ಟಿರ್ತಾನೋ, ಈ ಒಂದು ಮೂವಿ ಬಗ್ಗೆ ರಿವ್ಯೂನ ಕೊಟ್ಟಿರ್ತಾನೋ. ಸೊ ಫ್ರೆಂಡ್ಸ್, ಈ ಒಂದು ರಿವ್ಯೂನ ನೀವು ಕಾಪಿ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಕಾಪಿನ ಒಟ್ಟು ಮಾಡೋದಿಲ್ಲ, ಸಿಂಪಲ್ಲಾಗಿ ಒಂದು 2-3 ಲೈನ್ ಇಷ್ಟನ್ನು ಕಾಪಿ ಮಾಡಿದ್ನು. ಕಾಪಿ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ಬೋದು ನೀವು. ಈ ಒಂದು ಮೂವಿ ರಿವ್ಯೂನ ಕಾಪಿ ಮಾಡ್ಕೊಂಡದನ್ನು ನಾವೊಂದು ಬೇರೆ ಒಂದು ವೆಬ್ಸೈಟ್ನಾಗ ಅಂದ್ರೆ ಎರಡನೇ ಒಂದು ವೆಬ್ಸೈಟ್ನಾಗ ಪೇಸ್ಟ್ ಮಾಡಬೇಕು. ಯಾಕೆ ಪೇಸ್ಟ್ ಮಾಡಬೇಕಪ್ಪ ಅಂದ್ರೆ ಅದು ರೀರೈಟ್ ಮಾಡೋದೈತಿ. ಅಂದ್ರೆ ರೀರೈಟ್ ಅಂದ್ರೆ ಈಗ ಅವ್ರೇನು ರಿವ್ಯೂನ ಬರೆದು ಇಂಗ್ಲೀಷ್ನಾಗ ಹಾಕಿರ್ತಾರಲ್ಲ, ವಿಕಿಪೀಡಿಯಾ ಒಂದು ವೆಬ್ಸೈಟ್ನಾಗ ನಾನು ಹೇಳಿದಾಗಲೇ ಅದನ್ನು ಅವರು ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ, ಇನ್ನೊಂದು ಸ್ವಲ್ಪ ಮಾಡಲಾಗಿ ಬರೀತಾರೆ. ಸೊ ಫ್ರೆಂಡ್ಸ್, ಆ ಒಂದು ವೆಬ್ಸೈಟ್ ಹೆಸರು ಬಂದುಬಿಟ್ಟು ಸ್ಪಿನ್ ಆರ್ಟಿಕಲ್ ಅಂತೇಳಿ. ಸೊ ಫ್ರೆಂಡ್ಸ್, ಈ ಒಂದು ವೆಬ್ಸೈಟ್ನ ನೀವು ನೋಡ್ಕೋರಿ. ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಒಂದು ಡಿಸ್ಕ್ರಿಪ್ಷನ್ದಾಗ ಇಟ್ಟಿರ್ತೀನಿ ಬೇಕಾದ್ರೆ. ಸೊ ಫ್ರೆಂಡ್ಸ್, ಈ ಒಂದು ವೆಬ್ಸೈಟ್ನ ಓಪನ್ ಮಾಡಿದ ಮೇಲೆ ಇಲ್ಲಿ ನಿಮ್ಗೆ ಕೇಳ್ತಾರೆ ಪೇಸ್ಟ್ ಮಾಡಿರಿ ಅಂತೇಳಿ. ನೀವೇನು ಕಾಪಿ ಮಾಡ್ಕೊಂಡು ಬಂದಿರ್ತಿರ್ಲಿ ಆ ಒಂದು ಆರ್ಟಿಕಲ್ ಅಥವಾ ಏನೋ ಒಂದು ಮೂವಿ ರಿವ್ಯೂನ, ಅದನ್ನು ನೀವು ಇಲ್ಲಿ ಪೇಸ್ಟ್ ಮಾಡಿರಿ. ಪೇಸ್ಟ್ ಮಾಡಿದ ಮೇಲೆ ಸೊ ಫ್ರೆಂಡ್ಸ್, ಅಲ್ಲಿ ನೀವು ಇಲ್ಲಿ ಪೇಸ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗೆ ನಿಮಗೆ ಈ ಒಂದು ಆರ್ಟಿಕಲ್ನ ರೀರೈಟ್ ಮಾಡಿ ಕೊಡ್ತೈತಿ. ರೀರೈಟ್ ಅಂದ್ರೆ ಮತ್ತು ನಿಮಗೆ ಬರೆದು ಕೊಡ್ತೈತಿ, ಸ್ವಲ್ಪ ಡಿಫ್ರೆಂಟಾಗಿ ಕೆಲವೊಂದಿಷ್ಟು ವರ್ಡ್ಗಳನ್ನ ಚೇಂಜ್ ಮಾಡ್ತೈತಿ. ಆ ಥರ ನಿಮಗೆ ಬರೆದು ಕೊಡ್ತೈತಿ. ಬರೆದು ಕೊಟ್ಟ ಮೇಲೆ ಆ ಒಂದು ಕೆಳಗಿರುವಂಥ ಒಂದು ಆಪ್ಷನ್ನ ನೀವು ಕಾಪಿ ಮಾಡ್ಕೋಬೇಕು. ಕೆಳಗೆ ಅವ್ರೇನು ಬರೆದು ಕೊಟ್ಟಿರ್ತಾರಲ್ಲ ಅದನ್ನು ನೀವು ಕಾಪಿ ಮಾಡ್ಕೊಂಡು ಇಲ್ಲಿ ಟೆಕ್ಸ್ಟ್ ಟು ಸ್ಪೀಚ್ ಅಂತೇಳಿ ಇನ್ನೊಂದು 3ನೇ ಒಂದು ವೆಬ್ಸೈಟ್ ಇದೆ, ಕೊನೆಯ ಒಂದು ವೆಬ್ಸೈಟ್. ಈ ಒಂದು ವೆಬ್ಸೈಟಿಗೆ ಬರ್ರಿ. ಈ ಒಂದು ವೆಬ್ಸೈಟ್ನಾಗ ನೀವು ಸರ್ಚ್ ಮಾಡಿದ್ರಪ್ಪ ಅಂದ್ರೆ ಟೆಕ್ಸ್ಟ್ ಟು ಸ್ಪೀಚ್ ಅಂತೇಳಿ ಇಲ್ಲಿ ಹಲವಾರು ರೀತಿ ಆಪ್ಷನ್ಗಳು ಬರ್ತಾವೆ. ಅದರೊಳಗೆ ನಿಮಗೆ ಬೇಕಾಗಿರುವಂಥ ಒಂದು ಆಪ್ಷನ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊರಿ. ನಾ ಕ್ಲಿಕ್ ಮಾಡಿರಿ ಅಂತೇಳಿ ನಿಮ್ಗೆ ಹೇಳಂಗಿಲ್ಲ. ಸೊ ಫ್ರೆಂಡ್ಸ್, ನೀವೇನು ಕ್ಲಿಕ್ ಮಾಡ್ತಿರ್ಲಿ ಅಲ್ಲಿ ಓಪನ್ ಆಗೈತೆ. ನೀವು ಇಲ್ಲಿ ಪೇಸ್ಟ್ ಮಾಡ್ಬೇಕು. ಇಲ್ಲಿ ಮೊದಲು ಇಲ್ಲಿ ನಾನು ಕೂಡ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗೆ ವಾಯ್ಸ್ ವ್ಯಾಲ್ಯೂಮ, ವಾಯ್ಸ್ ಸ್ಪೀಡ, ವಾಯ್ಸ್ ಪಿಚ್ ಎಲ್ಲನೂ ಇಲ್ಲಿ ಕೇಳ್ತಾನು. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು, ಎಡಿಟಿಂಗ್ ಮಾಡ್ಕೊಂಡು, ಕಸ್ಟಮೈಸ್ ಮಾಡ್ಕೊಂಡು ಇಲ್ಲಿ ನೀವು ಕೆಳಗೆ ನೋಡ್ಬೋದು. ಇಲ್ಲಿ ಕನ್ವರ್ಟ್ ಟು ಸ್ಪೀಚ್ ಅಂತ ಕೊಟ್ಟಿರ್ತಾನಲ್ಲ, ಇದನ್ನು ನೀವು ಕನ್ವರ್ಟ್ ಮಾಡ್ಕೊಂಡ್ರಪ್ಪ ಅಂದ್ರೆ ಆಟೋಮೆಟಿಕ್ಲಿ ಯಾವುದೋ ಒಂದು ವರ್ಡ್ ಇದ್ರೂ ಇಲ್ಲಿ ನೀವು ವಾಯ್ಸ್ ಮುಖಾಂತರ ಅದನ್ನು ಹೇಳ್ತೈತಿ, ನಿಮಗೆ ಸ್ಪೀಚ್ ಅನ್ನೋದು ಮಾಡ್ತೈತಿ. ಸೊ ಫ್ರೆಂಡ್ಸ್, ಇದ್ರೊಳಗೆ ನೀವು ಲ್ಯಾಂಗ್ವೇಜ್ನು ಚೇಂಜ್ ಮಾಡ್ಕೋಬೋದು. ಕೆಲವೊಂದಿಷ್ಟು ವೆಬ್ಸೈಟ್ನಾಗ ಲ್ಯಾಂಗ್ವೇಜ್ ಕೊಟ್ಟಿರ್ತಾನೆ, ಲ್ಯಾಂಗ್ವೇಜ್ನ ನೀವು ಕನ್ನಡನೂ ಇಟ್ಕೋಬೋದು. ಕನ್ನಡದಾಗ ಆದಷ್ಟು ನಿಮಗೆ ಏನು ಸಜೆಷನ್ ಮಾಡ್ತಪ್ಪ ಅಂದ್ರೆ ನಾನು
ಹಾಲಿವುಡ್ ಮೂವಿಗಳ್ನ ಅಂದ್ರೆ ಪ್ಯಾನ್ ಇಂಡಿಯಾ ಲೆವೆಲ್ ಮೂವಿಗಳ್ನ ನೀವು ಎಕ್ಸ್ಪ್ಲನೇಷನ್ ಮಾಡಿದ್ರಪ್ಪ ಅಂದ್ರೆ ಇಂಗ್ಲೀಷ್ನ್ಯಾಗ ಆಯ್ತು ಹಿಂದಿ ಒಳಗೆ ಆಯ್ತು ಹೈಯೆಸ್ಟ್ ಮಾಡಿದ್ರಪ್ಪ ಅಂದ್ರೆ ನಿಮಗೆ ವ್ಯೂಸ್ ಅನ್ನೋದು ಜಾಸ್ತಿ ಬರ್ತಾವೆ ಮತ್ತು ಮೂವಿ ಲವರ್ಸು ಯಾರೆಲ್ಲ ಅದಿರಲ್ಲ ರಿವ್ಯೂ ಕೊಡೋರು ಅವ್ರಿಗೆ ಮತ್ತು ಆರಾಮಾಗಿ ನಿಮ್ಮ ಚಾನಲ್ ವೈರಲ್ ಅನ್ನೋದು ಆಕೈತಿ. ಸೊ ಫ್ರೆಂಡ್ಸ್ ಅದಕ್ಕೆ ಹೇಳತ್ತನು ಕನ್ನಡದಾಗ ಎಕ್ಸ್ಪ್ಲನೇಷನ್ ಮಾಡೋದಕ್ಕಿಂತಲೂ ಇಂಗ್ಲೀಷ್ನಾಗ ಎಕ್ಸ್ಪ್ಲನೇಷನ್ ಮಾಡಿರಿ ಅದನ್ನ ಹಂಗಂತೇಳಿ ಕನ್ನಡನ ನೀವು ಕಡೆಗಣ್ಸಕ್ಕೆ ಹೋಗ್ಬೇಡ್ರಿ. ಕನ್ನಡದಾಗ ಎಕ್ಸ್ಪ್ಲನೇಷನ್ ಕೊಡಿರಿ. ಆದ್ರೆ ಜಾಸ್ತಿ ಇಂಗ್ಲೀಷ್ ಮೂವಿಗಳ್ನ ಅಪ್ಡೇಟ್ ಕೊಟ್ರಿಪ್ಪ ಅಂದ್ರೆ ನೀವು ಇಂಗ್ಲೀಷ್ ಮೂವಿಗಳ್ನ ಜಾಸ್ತಿ ಜನ ನೋಡೋದ್ರಿಂದ ನಿಮಗೆ ಏನಾಕೈತಪ್ಪ ಅಂದ್ರೆ ವ್ಯೂಸ್ ಅನ್ನೋದು ಬರ್ತಾವೆ. ಸೊ ಫ್ರೆಂಡ್ಸ ಮತ್ತು ಈ ಒಂದು ಟ್ರಿಕ್ ಏನು ಅನ್ನಿಸ್ತೆ ಅಂತೇಳಿ ನೀವು ಕೆಳಗೆ ಕಮೆಂಟ್ ಮಾಡಿರಿ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ. ಸೊ ಫ್ರೆಂಡ್ಸ್ ಮತ್ತು ಮುಂದಿನ ಒಂದು ವಿಡಿಯೋದಾಗ ಇದೇ ಥರ ಬೆಸ್ಟ್ ಟಾಪಿಕ್ನ ಕಂಟೆಂಟ್ನ ಮುಂದಿನ ಒಂದು ವಿಡಿಯೋದಾಗ ತೊಗೊಂಬರ್ತೀನಿ. ಸೊ ಫ್ರೆಂಡ್ಸ ಅಲ್ಲಿವರೆಗೂ ಟಾಟಾ.